ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಜೀವನ್ ಸರ್ ಮಾತಾಡೋದು. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಗ್ನಿವೀರ್ ಪರೀಕ್ಷೆಯ ಒಂದು ನೋಟಿಫಿಕೇಷನ್ನ ಒಂದು ಅಡ್ಮಿಟ್ ಕಾರ್ಡ್ ಈಗಾಗಲೇ ರಿಲೀಸ್ ಆಗಿದೆ. ಜೂನ್ 1ನೇ ತಾರೀಕಿನಿಂದ ಜೂನ್ 15ನೇ ತಾರೀಕುವರೆಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ ಕಂಟಿನ್ಯೂಸ್ ಆಗಿ. ಅದಕ್ಕಾಗಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಮ್ಯಾಥ್ಸ್ ಕ್ವಶನ್ಸನ್ನು ತೆಗೆದುಕೊಂಡು ಬನ್ನಿ ಅಂತ. ಸಂಪೂರ್ಣವಾಗಿ ಕನ್ನಡದಲ್ಲಿ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ನಾನು ಮಾಡಿಕೊಡ್ತೇನೆ. ವಿದ್ಯಾರ್ಥಿಗಳು ಯಾರು ಈ ಒಂದು ಅಗ್ನಿವೀರ್ ಪರೀಕ್ಷೆಗೆ ನೀವು ಪರೀಕ್ಷೆಯನ್ನು ಬರಿತಾ ಇದ್ದೀರಾ, ಎಲ್ಲರೂ ಕೂಡ ತಪ್ಪದೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಾದರೂ ನೀವು ಇನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿಲ್ಲ ಅಂತ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ದಾವೆ, ಒಂದೊಂದಾಗಿ ನೋಡೋಣ. ಯಾಕೆ ಅಂತಂದರೆ ಅಗ್ನಿವೀರ್ ಪರೀಕ್ಷೆಗಳಿಗೆ ಅತ್ಯಂತ ಮುಖ್ಯವಾಗಿ ಹಿಂದಿನ ಒಂದು ಇದುವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಒಂದೊಂದಾಗಿ ನೋಡೋಣ ಬನ್ನಿ. ಈಗ ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೇನೆ ಮತ್ತು ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೇನೆ. ಇಂಗ್ಲೀಷ್ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಓದಿ, ಕನ್ನಡ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಓದಿ. ಒಂದೊಂದಾಗಿ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಒಬ್ಬ ವ್ಯಾಪಾರಿಯು ವಸ್ತುವಿನ ಮೇಲೆ 38% ರಿಯಾಯಿತಿ ಮತ್ತು ನಗದು ಪಾವತಿಗಾಗಿ ಹೆಚ್ಚುವರಿಗಾಗಿ 15% ರಿಯಾಯಿತಿಯನ್ನು ನೀಡುತ್ತಾನೆ. ಗ್ರಾಹಕರು 2108 ಅಂದರೆ 2108 ರೂಪಾಯಿಗಳನ್ನು ಪಾವತಿ ಮಾಡಿದರೆ ಆ ವಸ್ತುವಿನ ನಿಗದಿತ ಬೆಲೆ ಎಷ್ಟು? ನಿಗದಿತ ಅಂತಂದರೆ 100% ಬೆಲೆ ಎಷ್ಟು ಅಂತ, ಅಂದರೆ ಮಾರಾಟದ ಒಂದು ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ. ಓಕೆನಾ? ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಡಿಸ್ಕೌಂಟ್ ಬಗ್ಗೆ ನಾನು ಏನು ಹೇಳಬೇಕು, ಮೊದಲು ಹೇಳಬೇಕಾಗತ್ತೆ ಈ ಒಂದು ಕ್ವಶನಲ್ಲಿ. ನೋಡಿ, ಡಿಸ್ಕೌಂಟ್ ಅಂತ ಅಂದರೆ ಏನು? 100 ರೂಪಾಯಿ ಒಂದು ಮಾರಾಟದ ಬೆಲೆ ಅಂತ ಅಂದ್ಕೊಳ್ಳಿ. ಅಂದರೆ ಒಂದು ಏನಿದೆ ಅಂತ, 1 kg ಸಕ್ಕರೆ ಅಂತ ಅಂದ್ಕೊಂಬಿಡಿ. 1 kg ಸಕ್ಕರೆ ಇದೆ, ಎಷ್ಟಪ್ಪ ಅಂತ 100 ರೂಪಾಯಿ ಇದೆ. ಅದಕ್ಕೆ ಒಬ್ಬರು ಏನು ಮಾಡ್ತಾರೆ ಅಂತ ಅಂದರೆ 38% ಏನು ಮಾಡ್ತಾರೆ, ಡಿಸ್ಕೌಂಟನ್ನು ಕೊಡ್ತಾರೆ. 38% ಮೊದಲು ಡಿಸ್ಕೌಂಟನ್ನು ಕೊಡ್ತಾರೆ. ನೆಕ್ಸ್ಟು ಏನಾಗುತ್ತೆ ಅಂತಂದರೆ, ಡಿಸ್ಕೌಂಟ್ ಕೊಟ್ಟ ಮೇಲೆ ಏನು ಅಡಿಷನಲ್ ಡಿಸ್ಕೌಂಟ್ ಇನ್ನೂ 15% ಇನ್ನೊಂದು ಸಲ ಡಿಸ್ಕೌಂಟನ್ನು ಕೊಡ್ತಾರೆ. 15% ಇನ್ನೂ ಡಿಸ್ಕೌಂಟನ್ನು ಕೊಡ್ತಾರೆ. ಈ ಒಂದು ಡಿಸ್ಕೌಂಟ್ ಕೊಟ್ಟ ನಂತರ ಅವ್ರ ಹತ್ರ ಏನು ಅವರು ಅಮೌಂಟನ್ನು ಪೇ ಮಾಡಬೇಕು. ಅದು ಎಷ್ಟು ಮಾಡ್ತಾರೆ ಅಂತ ಅಂದರೆ 2108 ರೂಪಾಯಿಗಳನ್ನ ಪೇ ಮಾಡ್ತಾರೆ. ಓಕೆನಾ? 2108 ರೂಪಾಯಿ ಡಿಸ್ಕೌಂಟ್ ಕೊಟ್ಟ ಅಮೌಂಟ್ ಆದರೆ 100% ಅಂದರೆ ಟೋಟಲಾಗಿ 100%ನ ಒಂದು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಈಸಿ ಅಲ್ವಾ? ನೋಡಿ, 8 5 ಎಷ್ಟು? 13ಕ್ಕೆ 3 ದಸ್ಕ 1 3 4 5 53%ಗೆ ಎಷ್ಟು ಇಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. 53% ಏನು ಮಾಡಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಈಗ ನೋಡಿ, 100ರಲ್ಲಿ 53 ಹೋದರೆ ಎಷ್ಟು? 47 ನೋಡಿ, ಉಳಿದಿರೋದು ಎಷ್ಟು? ಅವ್ರು ಪೇ ಮಾಡಿದ್ದೆಷ್ಟು? 47% ಅಂತ. 47% ಎಷ್ಟು? 2108 ಅಂತ. ಅದೇ ರೀತಿಯಲ್ಲಿ 100%ಗೆ ಎಷ್ಟು ನೋಡಿ ಈಗ ಭಾಗ ಮಾಡಿ. 47 1 47 4 ಎಷ್ಟಾಯಿತು? 4 28ಕ್ಕೆ 8 ದಸ್ಕ 2 4 4 16 17 18 ಇಲ್ಲಿ 12 ಉಳಿತು. 12 8 ನೆಕ್ಸ್ಟು 47 3 47 2 ನೋಡಿ ಎಷ್ಟಾಗುತ್ತೆ? ಇಲ್ಲಿ ಬರ್ತಾ ಇಲ್ಲ. ಇವಾಗ ಬರ್ತಾ ಇಲ್ಲ ಅಂತ ನಾವೇನು ಮಾಡಬೇಕು? ಇಲ್ಲಿ ಮೊದಲು ಏನು ಮಾಡಿದ್ದಾರೆ ಅಂತ ಅಂದರೆ 100%ಅಲ್ಲಿ 38% ಮಾಡಿದ್ದಾರೆ ಅಂತ. ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಹೇಳ್ತೇನೆ ನಿಮಗೆ. ಈ ರೀತಿಯಾಗಿ ನಿಮಗೆ 2 ಥರ ನಿಮಗೆ ಕ್ವಶನ್ಸನ್ನು ಬರ್ತವೆ. ನಾನೀಗ ಹೇಳಿದೆ 38% ಪ್ಲಸ್ 15% ಇಲ್ಲಿ ಕೂಡಿಬಿಟ್ಟು 8 5 13ಕ್ಕೆ 3 ದಸ್ಕ 1 3 4 5 53% ಅಂತ ನಾನು ಹೇಳಿದೆ. ಬಟ್ ಅವರೇನು ಮಾಡಿದ್ದಾರೆ, ಈ ರೀತಿಯಾಗಿ ಮಾಡಿಲ್ಲ. ಈ ರೀತಿಯಾಗಿ ಯಾಕೆ ಮಾಡಿಲ್ಲ ಅದನ್ನು ನಾನು ಈಗ ಹೇಳ್ತೇನೆ. ನೋಡು, ಮೊದಲನೇದಾಗಿ 100 ರೂಪಾಯಲ್ಲಿ 38% ಏನು ಮಾಡಿದ್ದಾರೆ, 38% ಅವರು ಡಿಸ್ಕೌಂಟನ್ನು ಕೊಟ್ಟುಬಿಟ್ಟಿದ್ದಾರೆ. 38% ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಉಳಿತು? 62% ಉಳಿತಾ? 62%ಅಲ್ಲಿ ನೆಕ್ಸ್ಟ್ ಇನ್ನೊಂದ್ಸರಿ ಏನು ಮಾಡ್ತಾರೆ, 15% ಡಿಸ್ಕೌಂಟನ್ನು ಕೊಡ್ತಾರೆ. 15% ಅಂತ ಅಂದರೆ ಎಷ್ಟು? 15 ಡಿವೈಡೆಡ್ ಬೈ 100. 5 3 15 5 20 ಇದು 0. ಈ 0ಗೆ ಇಲ್ಲಿ ಇದಾಯಿತು ಅಂತ ಅಂದರೆ ಬಿಂದು ಆಯಿತು ಅಂದರೆ 2 1 2 3 2 1. ನೆಕ್ಸ್ಟ್ ಇಲ್ಲಿ 3 1 3 3 3 9 9.3% ಇಲ್ಲಿ ಮೈನಸ್ ಆಗಬೇಕು. 62ರಲ್ಲಿ 9.3% ಮೈನಸ್ ಆದರೆ 10ರಲ್ಲಿ 3 ಹೋದರೆ 7, 10ರಲ್ಲಿ 9 ಹೋದರೆ 1 1 1 2. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿದಿರುತ್ತೆ? 5 ಉಳಿದಿರುತ್ತೆ. 52.7%. 52.7% ಎಷ್ಟು ಅಂತ ಅಂದರೆ ಇದು ಏನಾಗಿದೆ? ಇದು 57.2%. 57.2 ಕರೆಕ್ಟ್. 57.2 ನೋಡಿ, 62 ಇಂಟು 15%. 3 ಡಿವೈಡ್ ಬೈ 20 2 1 2 3 2 1 3 1 3 3 9. ನೆಕ್ಸ್ಟು 9.3 ಅಂತೆ. 9.3 62ರಲ್ಲಿ ಹೋಗಬೇಕು. 10ರಲ್ಲಿ 3 ಹೋದರೆ 7. ನೆಕ್ಸ್ಟು ಇಲ್ಲಿ 10ರಲ್ಲಿ 9 ಹೋದರೆ 1 1 1 ಎಷ್ಟು? 2. ನೆಕ್ಸ್ಟು ಇಲ್ಲಿ 5 52.7% ಅಲ್ವಾ? ಇದು ಡಿಸ್ಕೌಂಟ್. ಈಗ ಟೋಟಲಾಗಿ ಈಗ ಡಿಸ್ಕೌಂಟ್ ಆಗಿರ್ತಕ್ಕಂಥದ್ದು
2.7%ಗೆ ಅವರು ಪೇ ಮಾಡಿದ್ದಾರೆ. ಇದೆಷ್ಟಪ್ಪ ಅಂತಂದರೆ ಡಿಸ್ಕೌಂಟ್ ಆಗಿರ್ತಕ್ಕಂಥದ್ದು ಆಯಿತು. ಈಗ 52.7ಕ್ಕೆ ಎಷ್ಟು ಇಲ್ಲಿ 7108 ಆದರೆ ಇಂಟು 100ಕ್ಕೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. 100ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. ಇಷ್ಟೇ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಇದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಹಾಗಾದರೆ ಈಗ ನಾವು ನೋಡಿದರೆ 2108 ಓಕೆ ನೋಡಿ 2108 ಇದೆಷ್ಟಪ್ಪ ಅಂತಂದರೆ 52.7% ಇದೆ. ಹಾಗಾದರೆ 100%ಗೆ ಎಷ್ಟು ನೋಡಿ. ಈ ಒಂದು ಬಿಂದುವಿಂದ ಈ ಕಡೆ ಒಂದು ನಂಬರ್ ಇದೆ ಅಂತಾರೆ, ಇಲ್ಲೊಂದು 0 ಹಾಕ್ಕೊಂಡ್ಬಿಡ್ತೀನಿ, ಇಲ್ಲೊಂದು 0 ಹಾಕ್ಕೊಂಡ್ಬಿಟ್ರೆ 527 ಆಗಿಬಿಡುತ್ತೆ. 527 ಒಂದಲೇ 527 ಎಷ್ಟಲೇ 4 ಅಂತ 4 0 0 0 4000 ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ತುಂಬ ಈಸಿಯಾಗಿ ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಒಬ್ಬ ಬ್ಯಾಟ್ಸ್ಮ್ಯಾನ್ ತನ್ನ ಒಂದು 15ನೇ ಇನ್ನಿಂಗ್ಸ್ನಲ್ಲಿ 152 ರನ್ಗಳನ್ನು ಗಳಿಸ್ತಾನೆ. 15ನೇ ಇನ್ನಿಂಗ್ಸಲ್ಲಿ 15th ಇನ್ನಿಂಗ್ಸಲ್ಲಿ 15ನೇ ಇನ್ನಿಂಗ್ಸಲ್ಲಿ ಎಷ್ಟು ಗಳಿಸ್ತಾನೆ? 152 ಸ್ಕೋರನ್ನು ಮಾಡ್ತಾನೆ. ಇದರಿಂದ ಅವನ ಸರಾಸರಿ 5 ರನ್ಗಳಷ್ಟು ಹೆಚ್ಚಾಗುತ್ತೆ ಅಂತ. 5 ರನ್ಗಳು ಎಷ್ಟಾಗುತ್ತೆ? ಹೆಚ್ಚಾಗುತ್ತೆ. ಹಾಗಾದರೆ 15ನೇ ಇನ್ನಿಂಗ್ಸ್ ನಂತರ ಅವನ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಇಷ್ಟೇ ಪ್ರಶ್ನೆ, ಮತ್ತೇನು ಕೂಡ ಕೇಳಿಲ್ಲ. ನೋಡಿ ತುಂಬ ಈಸಿ ಇದು. ಈಸಿ ಅಂತಂದರೆ ಹೆಂಗೆ ನೋಡಿ ಇಲ್ಲಿ ನೋಡಿ 15 ಇನ್ನಿಂಗ್ಸ್ನ ಒಂದು ಸರಾಸರಿ ಎಷ್ಟು 152 ಆಗಿದೆನಾ. ಇದಕ್ಕಿಂತ 15ನೇ ಸರಾಸರಿಗಿಂತ ಹಿಂದಿನ ಒಂದು ಇನ್ನಿಂಗ್ಸ್ ಯಾವುದು? 14ನೇ ಇನ್ನಿಂಗ್ಸ್ ಆಯಿತಾ. 14ನೇ ಇನ್ನಿಂಗ್ಸ್ ನೋಡಿ ನಾವು ಈಗ ನೋಡ್ಕೊಂಡ್ಬಿಡೋಣ. ಮೊದಲೇನು ಮಾಡಿದ್ದಾನೆ? 15ನೇ ಇನ್ನಿಂಗ್ಸ್ ಅವನು ಆಡಿದ್ದಕ್ಕೆ ಎಷ್ಟು ಜಾಸ್ತಿ ಆಯಿತು? ಸರಾಸರಿ 5 ಜಾಸ್ತಿ ಆಯಿತು. ನಾವು ನಾರ್ಮಲಾಗಿ 14 ಇನ್ನಿಂಗ್ಸ್ವರೆಗೆ ಒಂದು ಸರಾಸರಿ ಎಷ್ಟಿತ್ತು? N ಇತ್ತು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 15ನೇ ಇನ್ನಿಂಗ್ಸಲ್ಲಿ ಎಷ್ಟಾಯಿತು? N+5 ಆಯಿತಾ. N+5 ಆಯಿತಾ ನೋಡಿ ಇಷ್ಟೇ. 15ನೇ ಇನ್ನಿಂಗ್ಸಲ್ಲಿ N+5 ತೆಗಿತಾನೆ. ಅದೇ ರೀತಿಯಲ್ಲಿ -14ನೇ ಇನ್ನಿಂಗ್ಸಲ್ಲಿ N ಇತ್ತು. ಎಷ್ಟಾಗುತ್ತೆ? 152 ಆಗುತ್ತಾ? ಅಷ್ಟೇನಾ? 152 ಆಗುತ್ತಾ? ಈಗ N ಕಂಡು ಹಿಡಿದ್ಬಿಟ್ರೆ ನಮಗೆ ಆನ್ಸರ್ ಬಂದುಬಿಡ್ತು. ಈಗ ನೋಡಿ ಇನ್ನೊಂದ್ಸಲಿ ಬರೆಸ್ತೇನೆ. 15ನೇ ಇನ್ನಿಂಗ್ಸಲ್ಲಿ N+5 ಆವರೇಜ್ +5 ಇದೆ. -14ನೇ ಇನ್ನಿಂಗ್ಸಲ್ಲಿ ಎಷ್ಟಿದೆ? N ಇದೆ. =152. 15N ಆಯಿತಾ. 15 × N = 15N + 15 ಎಷ್ಟು? 75 ಆಯಿತಾ. ನೆಕ್ಸ್ಟ್ -14N =152. 15Nನಲ್ಲಿ 14N ಹೋದರೆ N ಆಗುತ್ತೆ. +75 =152. ನೆಕ್ಸ್ಟ್ 75 ಈ ಕಡೆ ಹೋದರೆ -72 ಆಗೋದು 75 ಆಗುತ್ತೆ. ಅವಾಗ ಉಳಿದಿರೋದು ಎಷ್ಟು? 77. ಇದಕ್ಕೆ ಸರಿಯಾದ ಉತ್ತರ. ಯಾಕಂತ ಅಂದರೆ 152ರಲ್ಲಿ 75 ಕಳೆದರೆ ಎಷ್ಟು ಉಳಿಯುತ್ತೆ? 77 ಉಳಿಯುತ್ತೆ. ಇದೇ ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಈ ಒಂದು ಪ್ರಶ್ನೆನ ಕೊನೆಗೆ ಮಾಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಎ ಮತ್ತು ಬಿ ಅಂತ ಎರಡು ಪೈಪ್ ಇದಾವಂತೆ. ಪೈಪ್ ಎ ಒಂದು ತೊಟ್ಟಿಯನ್ನು 10 ಗಂಟೆಗಳಲ್ಲಿ ಒಂದು ತೊಟ್ಟಿಗಳನ್ನು 10 ಗಂಟೆಗಳಲ್ಲಿ ಏನು ಮಾಡಿದೆ? ತುಂಬುತ್ತೆ. ಅದೇ ಬಿ ಪೈಪ್ ಏನಿದೆ 15 ಗಂಟೆಗಳಲ್ಲಿ ತುಂಬುತ್ತೆ. ಇವೆರಡೂ ಒಟ್ಟಾರೆ ಸೇರಿದರೆ ತೊಟ್ಟಿಯನ್ನು ಎಷ್ಟು ಸಮಯದಲ್ಲಿ ತುಂಬಬಹುದು? ನೋಡಿ LCM ತಗೊಳ್ಳಿ. 10 ಮತ್ತು 15ರ LCM ತಗೊಳ್ಳಿ. ಎಷ್ಟು ಬರುತ್ತೆ? 30 ಬರುತ್ತಾ? LCM 30ನ ಇಲ್ಲಿ ಬರ್ಕೊಂಬಿಡಿ. 10 3ಲೆ 30, ನೆಕ್ಸ್ಟ್ಲೆ 15 2ಲೆ 30. ಈಗ ಎರಡನ್ನೂ ಕೂಡಿಸಿ. ಎಫಿಷಿಯನ್ಸಿ ಅಂತ ಅಂದರೆ ಇದು 1 ಗಂಟೆಯಲ್ಲಿ ಎ 1 ಗಂಟೆಯಲ್ಲಿ 3 ಭಾಗವನ್ನು ತುಂಬುತ್ತೆ. ಅದೇ ಬಿ 1 ಗಂಟೆಯಲ್ಲಿ 2 ಭಾಗವನ್ನು ತುಂಬುತ್ತೆ. ಈಗ 3 2 ಎಷ್ಟು? 5. ಈಗ ಟೋಟಲ್ ಆಗಿರ್ತಕ್ಕಂಥ ಭಾಗ ಎಷ್ಟು? 30. ನೆಕ್ಸ್ಟ್ 5 1ಲೆ 5 6ಲೆ 30. 6 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ತೊಟ್ಟಿಯನ್ನು ಎರಡೂ ಪೈಪ್ಗಳು ತುಂಬುತ್ತವೆ ಅಂತ. ಆಪ್ಷನ್ ಯಾವುದು? ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಈಸಿ ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ದ ಏರಿಯಾ ಆಫ್ ದ ಸರ್ಕಲ್ ನೋಡಿ, ಒಂದು ವೃತ್ತದ ವಿಸ್ತೀರ್ಣ 154 ಇದೆ ಅಂತೆ. ಹಾಗಾದರೆ ಅದರ ಪರಿಧಿ ಎಷ್ಟು ಅಂತ. ವೃತ್ತದ ವಿಸ್ತೀರ್ಣದ ಫಾರ್ಮುಲಾ ಏನು? πr² ಅಂತ ಇರುತ್ತಾ. πr² = 154 ಅಂತ ಕೊಟ್ಟಿದ್ದಾರೆ. ನೋಡಿ ಪೈ ಅಂತ ಅಂದರೆ ಬೆಲೆ ಎಷ್ಟು? ಪೈನ ಬೆಲೆ ಎಷ್ಟು? 22/7. 22/7 22/7 × r² ಇರುತ್ತೆ. 154. 22 1ಲೆ 22 ಎಷ್ಟಲೇ? 11 2ಲೆ 22, 11 1ಲೆ 11 4ಲೆ 2 1ಲೆ 2 7. ನೆಕ್ಸ್ಟ್ ನೋಡಿ 7 × 7 49 ಆಯಿತಾ. ಇಲ್ಲಿ r² ಇದೆ. ಹಾಗಂದರೆ ತ್ರಿಜ್ಯ ಎಷ್ಟು? 7 ತ್ರಿಜ್ಯ. ಓಕೆನಾ? ತ್ರಿಜ್ಯ ಎಷ್ಟಾಗುತ್ತೆ? 7 ಆಗುತ್ತೆ ಅಂತ. r = 7 ಆಯಿತಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ ಸರ್ಕಂಫರೆನ್ಸ್ ಅಂದರೆ ಪರಿಧಿ ಎಷ್ಟು ಅಂತ ಕೇಳಿದರೆ, ಪರಿಧಿ ಎಷ್ಟು? ಪರಿಧಿ ಫಾರ್ಮುಲಾ ಏನು? 2πr ಅಂತ. 2 × ಪೈನ ಬೆಲೆ ಎಷ್ಟು? 22/7. ನೆಕ್ಸ್ಟ್ ಇಲ್ಲಿ ಆರ್ ಎಷ್ಟು? ಆರ್ ಕೂಡ 7. ಈ 7 ಕ್ಯಾನ್ಸಲ್ ಆದರೆ 22 × 2 ಎಷ್ಟಾಗುತ್ತೆ? 44 ಸೆಂಟಿಮೀಟರ್. ಇಷ್ಟೇ ಉತ್ತರ. ಈಸಿಯಾಗಿ ಅರ್ಥ ಆಯ್ತಾ? ಈಸಿ ಇತ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಇವಾಗ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, 3 ಮಹಿಳೆಯರು ಅಥವಾ
5 ಪುರುಷರು ಒಂದು ಕೆಲಸವನ್ನು 60 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ 8 ಪುರುಷರು ಮತ್ತು 12 ಮಹಿಳೆಯರು ಸೇರಿ ಅದೇ ಕೆಲಸವನ್ನು ಎಷ್ಟು ಗಂಟೆಗಳಲ್ಲಿ ಪೂರ್ಣ ಮಾಡ್ತಾರೆ ಅಷ್ಟೇ ಪ್ರಶ್ನೆ. ನೋಡಿ, 3 ಮಹಿಳೆಯರು 5 ಪುರುಷರು ಒಂದು ಕೆಲಸವನ್ನು 60 ಗಂಟೆಗಳಲ್ಲಿ ಮಾಡಿದರೆ ಇಲ್ಲಿ ಬರೆಯೋಣ, ಅಲ್ಲಿ ಜಾಗನೇ ಇಲ್ಲ. ನೋಡಿ, 3 ಮಹಿಳೆಯರು 5 ಪುರುಷರು 60 ಗಂಟೆಗಳಲ್ಲಿ ಕೆಲಸ ಮಾಡಿದರೆ 12 ಮಹಿಳೆಯರು 8 ಪುರುಷರು ಎಷ್ಟು ಗಂಟೆಗಳಲ್ಲಿ ಕೆಲಸ ಮಾಡ್ತಾರೆ, ಇಷ್ಟೇ ಪ್ರಶ್ನೆ. ನೋಡಿ, 12 ಒಂದಲೇ 12, 5 60. ನೆಕ್ಸ್ಟ್ ನೋಡಿ, 5 5 25, 25 3 ಎಷ್ಟು 75, 25 3 75 ಡಿವೈಡೆಡ್ ಬೈ ಎಷ್ಟಾಗುತ್ತೆ 8 ಆಗುತ್ತೆ. ಇಷ್ಟೇ ಸರಿ ಉತ್ತರ. 75/8 ಆಗಬೇಕು. ಬಟ್ ಇಲ್ಲಿ ಆಪ್ಷನ್ ಇಲ್ಲ. 75/8 ಮಾಡ್ಕೊಳ್ಳಿ. ಇದನ್ನು ಈ ಆಪ್ಷನ್ ಸಿನ 75/8 ಮಾಡ್ಕೊಳ್ಳಿ. ಸರಿಯಾದ ಉತ್ತರ 75/8 ಆಗಿರ್ತದೆ. ಓಕೆನಾ? ಇವಾಗಿದ್ದು ಇವತ್ತಿನ ಒಂದು ಪ್ರಶ್ನೆಗಳು. ಅಗ್ನಿವೀರ್ ಎಕ್ಸಾಮ್ಗೆ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ತರಗತಿಗಳು ಬೇಕು ಅಂತಂದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.